Welcome back to my YouTube channel. Fala. ಒಣಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಒಂದು ಸಿಂಪಲ್ ರೆಸಿಪಿ. ಬನ್ನಿ, ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕ ಬೌಲ್ ಆಗೋಷ್ಟು ಕಾಯಿ ಮತ್ತು ಅದಕ್ಕೆ 2 ಚಿಕ್ಕ ಟೊಮೆಟೊ ಹಾಕಿದ್ದೀನಿ ಮತ್ತು ಒಂದೇ ಒಂದು ಸ್ವಲ್ಪ ಶುಂಠಿ ಹಾಕೋಬೋದು. ಅದು ಆಪ್ಷನಲ್, ಹಾಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಹೆಬ್ಬೆಟ್ಟಿನಷ್ಟಪ್ಪ ಹುಣಸೆಹಣ್ಣು, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಅಂದರೆ ಖಾರ ಕಮ್ಮಿ ಇದ್ದರೆ 2 ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಅಷ್ಟನ್ನು ಬ್ಲೆಂಡ್ ಮಾಡ್ಕೊಬರೋಷ್ಟೊತ್ತಿಗೆ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಮತ್ತು ಒಂದು ಚಿಕ್ಕದಾಗಿ ಹಚ್ಕೊಂಡಿರೋವಂಥ ಈರುಳ್ಳಿ, ಕರಿಬೇವು ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಅದಕ್ಕೆ ಒಂದು ಚಿಕ್ಕ ಟೊಮೆಟೊ ಮತ್ತು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಅದನ್ನು ಚೆನ್ನಾಗಿ ಅಳತೆಗೆ ಸ್ವಲ್ಪ ಗಟ್ಟಿಗೆ ನೀರು ಇಟ್ಕೊಳ್ಳೋಣ. ಯಾಕೆಂದರೆ ಮೊದಲೇ ನಾನು ಅಲಸಂದೆ ಕಾಳನ್ನ ಕೂಗಿಸ್ಕೊಂಡಿದ್ದೀನಿ, ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇಟ್ಕೊಂಡಿದ್ದೀನಿ ಸಾಂಬಾರನ್ನ. ಅದು ಹಾಕಿದ್ಮೇಲೆ ತೆಳ್ಳಾಗುತ್ತೆ ಅಂತ. ಈಗ ಒಣಮೀನನ್ನ ನಾವು ಮೊದಲು ತಲೆನೆಲ್ಲ ಬಾಲನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಹುರ್ಕೋತಾ ಇದ್ದೀವಿ. ಚಿಕ್ಕ ಉರಿಲಿ ಕೆಂಪಗಾಗೋ ಹಂಗೆ ಹುರ್ಕೋಬೇಕು. ಮತ್ತು ಅದೇ ಇದಕ್ಕೆ ನೀರು ಹಾಕಿದ್ರೆ ಬಿಸಿ ಆಗುತ್ತೆ. ಸೊ ಬಿಸಿ ಇದ್ದ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ತೊಳೆದ್ರೆ ಕ್ಲೀನಾಗಿ ವಾಶ್ ಆಗುತ್ತೆ. ಮತ್ತು ಅದನ್ನು ಕ್ಲೀನ್ ನೀರಲ್ಲಿ ಮತ್ತೆ ಬೇರೆ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ವಾಶ್ ಮಾಡ್ಕೊತಿರ್ಬೇಕಾದ್ರೆ ನೋಡ್ತಿರ್ಬೋದು ಎಷ್ಟು ಬೆಳ್ಳಗೆ ಕಾಣ್ತಿದೆ ಅಂತ. ಅದಾದಮೇಲೆ ನೋಡಿ ಸಾಂಬಾರು ಕುದ್ದಿದೆ. ಸೊ ಬೇಯಿಸ್ಕೊಂಡಿರುವಂಥ ಕಾಳು ಹಾಕ್ಕೋತಿದ್ದೀವಿ. ನೀವು ಯಾವುದೇ ಕಾಳು ಹಾಕ್ಕೋಬೋದು, ಅವರೆಕಾಳು ಹಾಕ್ಕೋಬೋದು, ಅಲಸಂದೆ ಕಾಳು ಹಾಕ್ಕೋಬೋದು. ಒಬ್ಬೊಬ್ಬರು ಬೇಳೆ ಹಾಕ್ಕೊಂಡು ಮಾಡಿದ್ದಾರೆ, ಬಟ್ ಅಷ್ಟು ಟೇಸ್ಟ್ ಇರೋಲ್ಲ. ಇದು ಆದರೆ ತುಂಬ ಟೇಸ್ಟ್ ಬರುತ್ತೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ಕುದಿ ಕುದ್ದ ಮೇಲೆ ಒಣಮೀನು ಹಾಕಿ ಕುದಿಸಿದ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Follow and subscribe me.